ಬಸವ ಕಲ್ಯಾಣ ಅಭಿವೃದ್ಧಿ ಮಂಡಳಿಗೆ ಅನುದಾನ ಕೊರತೆಯಿಂದ ಬಸವ ಕಲ್ಯಾಣದಲ್ಲಿ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗಿದ್ದು ಮಾನ್ಯ ಕಂದಾಯ ಸಚಿವರ ಗಮನಕ್ಕೆ ವಹಿಸುತ್ತದೆ. ಸನ್ಮಾನ್ಯ ಸಭಾಪತಿಗಳು ಉತ್ತರವನ್ನು ಒದಗಿಸಲಾಗಿದೆ. ಉತ್ತರ ಹೀಗೆ ಕೊಟ್ಟಾರೆ, ನಾನೇನು ನೋಡಿಲ್ಲ. ಬಟ್ ನನ್ನ ಮಾಹಿತಿ ಪ್ರಕಾರ 50 ಲಕ್ಷ ರೂಪಾಯಿ ಅನುದಾನ ಬರ್ತಾ ಇದೆ. ಅಲ್ಲಿಂದ ಏನು ಸಿಬ್ಬಂದಿ ಇದ್ದಾರೆ ಔಟ್ಸೋರ್ಸ್ ಮತ್ತು ರೆಗ್ಯುಲರ್, ಅವ್ರ ಸ್ಯಾಲ್ರಿನೇ 2,40,00,000 ಇದೆ. ಸೊ ಈ ಪ್ರಕಾರ ಕಡಿಮೆ ಅನುದಾನದಿಂದ ಯಾವುದೇ ನಮ್ಮ ಸ್ಮಾರಕಗಳಿದೆ ಅದರ ನಿರ್ವಹಣೆ ಮತ್ತು ಸಂರಕ್ಷಣೆ ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಲ್ಲ ಸ್ಮಾರಕಗಳು ಭಾಳ ದುರವಸ್ಥೆ ಇದೆ. 30 ಸ್ಮಾರಕಗಳು ಇದ್ದು ಇವತ್ತು 20ಕ್ಕೆ ಬಂದಿದೆ. ಇದಕ್ಕೆ ಬಿಟ್ಟು ಯಾವುದೇ ಕೆಲಸ, ಬಸವನ ಇರಲಿ, ಕೋಟೆ ಇರಲಿ, ಚಾಲುಕ್ಯ ಕಾಲದ ಕೋಟೆ, ಆ ಕೋಟೆ ನಿರ್ವಹಣೆ, ಕೋಟೆ ಸೌಂಡ್ ಆ್ಯಂಡ್ ಲೈಟ್, ಅದು ಯಾವುದೇ ಈಗ ಚಾಲ್ತಿಯಲ್ಲ ಇಲ್ಲ. ಸೊ ಸ್ಮಾಲ್ ಥಿಂಗ್ ಅಂದರೆ ಬಸವನದಲ್ಲಿ ಏನು ಈ ಟಾಯ್ಲೆಟ್ ಇದೆ, ಆ ಟಾಯ್ಲೆಟ್ 5 ಟಾಯ್ಲೆಟ್ ಆ ಬಸವ ಕಲ್ಯಾಣದಲ್ಲಿ ಯಾವುದೇ ಟಾಯ್ಲೆಟ್ ವರ್ಕ್ ಮಾಡ್ತಾ ಇಲ್ಲ. ಟಾಯ್ಲೆಟ್ನ ಮೇಂಟೈನ್ ಮಾಡ್ಲಿಕ್ಕೆ ಯಾರು ಇಲ್ಲ. ಇಂಥ ಪರಿಸ್ಥಿತಿ ಅಲ್ಲಿ ಇದೆ. ಅಪಾರ ಅಭಿಮಾನ ಇದ್ರಿ ತಾವು ಉತ್ತರ ಕೊಡ್ತಾ ಇದ್ದೀರಿ. ನೀವು ಅಣ್ಣ ಬಸವಣ್ಣಗ ಸಾಂಸ್ಕೃತಿಕ ನಾಯಕಂದ್ರಿ, ಅಲ್ಲಿ ಸಾಂಸ್ಕೃತಿಕ ಭವನ ಇಲ್ಲ. ಇದೇ ಪ್ರಕಾರ ಆದರೆ ಭಾಳ ಕಷ್ಟ ಇದೆ. ಅಕ್ಕಪಕ್ಕ ಶಿವಪುರ ಮತ್ತು ನಾರಾಯಣಪುರಲ್ಲಿ ಐತಿಹಾಸಿಕ ಶಿವ ಮಂದಿರ ಇದೆ, ಅದಕ್ಕೂ ಯಾರೂ ನೋಡ್ಲಿಕ್ಕಿಲ್ಲ. ಸೊ ಇದು ಅನುದಾನ ಹೆಚ್ಚು ಮಾಡಬೇಕು. ಮತ್ತು ನೂತನ ಅನುಭವ ಮಂಟಪ ಮತ್ತು ಪುರುಷ ಕಟ್ಟೆ ಬಿಟ್ಟು ಇನ್ನೂ ಬೇರೆ ಸ್ಮಾರಕಗಳ ಅಭಿವೃದ್ಧಿ ಮಾಡ್ಲಿಕ್ಕೆ, ನಿರ್ವಹಣೆ ಮಾಡ್ಲಿಕ್ಕೆ, ಕೋಟೆ ಅಭಿವೃದ್ಧಿ ಮಾಡ್ಲಿಕ್ಕೆ, ನಾರಾಯಣಪುರ ಶಿವಪುರ ಅಲ್ಕ ಅದಕ್ಕೆ ಹೊಸ ಯೋಜನೆ ಮಾಡಿ ಅದಕ್ಕೆ ತಕ್ಕ ಅನುದಾನ ಕೊಡಬೇಕಂತ ನಾನು ತಮಗೆ ಕೇಳ್ತಾ ಇದ್ದೀನಿ. ಸನ್ಮಾನ್ಯ ಸಭಾಪತಿಗಳೇ, ಬಸವ ಕಲ್ಯಾಣ ಅಭಿವೃದ್ಧಿ ಮಂಡಳಿಗೆ ಅನುದಾನದ ಕೊರತೆ ಇಲ್ಲ. ಅನುಭವ ಮಂಟಪ ನಿರ್ಮಾಣ ನಡೀತಾ ಇದೆ. ಈಗಾಗಲೇ 325 ಕೋಟಿ ರೂಪಾಯಿ ವೆಚ್ಚ ಆಗಿದೆ. ಈಗ ಇನ್ನೊಂದು 25 ಕೋಟಿ ರೂಪಾಯಿ ಆರ್ಥಿಕ ಇಲಾಖೆಯಿಂದ ಬಿಡುಗಡೆ ಆಗಿದೆ. ಇನ್ನೊಂದು 100 ಕೋಟಿ ರೂಪಾಯಿ ಈ ವರ್ಷದಲ್ಲೇ ಕೊಡಬೇಕು ಅಂತ ನಾನು ಮನವಿಯನ್ನು ಮಾಡಿದ್ದೇನೆ. ಅದು ಬಿಡುಗಡೆ ಆಗ್ತದೆ. ನಮ್ಮ ಉದ್ದೇಶ, ಮೊನ್ನೆ ಸಚಿವ ಸಂಪುಟದಲ್ಲಿ ಪರಿಷ್ಕೃತ ಅಂದಾಜು ಪಟ್ಟಿ 742 ಕೋಟಿ ರೂಪಾಯಿಗೆ ಮಂಜೂರಾತಿಯನ್ನು ನಾವು ಪಡೆದಿದ್ದೇವೆ. ಅವಶ್ಯಕತೆಗೆ ಅನುಗುಣವಾಗಿ ಬೇಗದ ಗತಿಯಲ್ಲಿ ಕಾಮಗಾರಿ ನಡೀತಾ ಇದೆ. ನಮ್ಮ ಉದ್ದೇಶ ಮುಂಬರುವಂಥ ಜೂನ್ ಒಳಗಾಗಿ ಬಸವ ಜಯಂತಿಗಿಂತ ಪೂರ್ವದಲ್ಲಿ ಇವತ್ತು ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವ ಪರಿಕಲ್ಪನೆ ಕೊಟ್ಟಂಥ 770 ಮರಗಳು, 770 ಕಂಬಗಳ ಮೇಲೆ ಏನು 770 ಶರಣರಿದ್ದರೂ ಆ ಎಲ್ಲ ಶರಣರ ವಚನಗಳನ್ನು ಆ ಕಂಬಗಳ ಮೇಲೆ ಇವತ್ತು ಕೆತ್ತಿ ಅದನ್ನು ಇವತ್ತು ಭಾಳ ಸುಂದರವಾಗಿ, ಭವ್ಯವಾಗಿ ಇಡೀ ಜಗತ್ತಿಗೆ ಒಂದು ರೀತಿಯಲ್ಲಿ ಸಂದೇಶ ಕೊಡುವಂಥ ರೀತಿಯಲ್ಲಿ ಅನುಭವ ಮಂಟಪ ಕಾಮಗಾರಿ, ಗುಣಮಟ್ಟದ ಕಾಮಗಾರಿ ನಡೀತಾ ಇದೆ. ಅದನ್ನು ಮುಂಬರುವಂಥ ಜೂನ್ ಒಳಗಾಗಿ ಇವತ್ತು ಲೋಕಾರ್ಪಣೆ ಮಾಡಲಾಗುವುದು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಘೋಷಣೆಯನ್ನು ಮಾಡಿದ್ದಾರೆ ಅಂತೇಳಿ ಹೇಳಿ ನಮ್ಮ ಮಾನ್ಯ ಶಾಸಕರಾದಂಥ ಮುಳೇಜಿಯವರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅವ್ರ ಕಳಕಳಿ ಇದೆ. ಅವರು ಶಾಸಕರಾಗಿ ಅಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಮತ್ತು ಪ್ರಾಧಿಕಾರ ಮಾಡಲಿಕ್ಕೆ, ಬಸವ ಕಲ್ಯಾಣದ ಸ್ಮಾರಕಗಳೆಲ್ಲ ಮಾಡಲಿಕ್ಕೆ ನಿಮ್ಮ ಕೊಡುಗೆನೂ ಇದೆ. ಈಗ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ 17 ಸ್ಮಾರಕಗಳು ನಿರ್ಮಾಣ ಆಗಿದ್ದಾವೆ. 17 ಸ್ಮಾರಕಗಳ ನಿರ್ವಹಣೆ ಮಾಡಲಿಕ್ಕೆ ನಾನೇ ಹಿಂದೆ ಸಚಿವ ಸಂಪುಟದಲ್ಲಿ ಹಿಂದೆ ಉಸ್ತುವಾರಿ ಮಂತ್ರಿ ಆಗಿದ್ದ 2017-18ರಲ್ಲಿ ಏನು ಅನುದಾನ ಸ್ವಲ್ಪ ಹಣ ಉಳಿದಿತ್ತು, ಅದನ್ನು ನಾವು ಕಾರ್ಪಸ್ ಫಂಡ್ ಅಂತೇಳಿ 15 ಕೋಟಿ ರೂಪಾಯಲ್ಲಿ ಇಕ್ಕಿದ್ದೇವೆ ಬ್ಯಾಂಕಿನಲ್ಲಿ. ಅದರ ಯಾಕೆಂದರೆ ನಾವು ಸ್ಮಾರಕಗಳು ಮಾಡ್ತೀವಿ, ಸ್ಮಾರಕಗಳು ಮಾಡಿದ ಮೇಲೆ ನಿರ್ವಹಣೆ ಮಾಡದೇ ಇದ್ದರೆ ಭಾಳಷ್ಟು ಅಲ್ಲಿ ಅನೈತಿಕ ಚಟುವಟಿಕೆಗಳು ನಡೆಯುವಂಥದ್ದು ಅಥವಾ ಅದು ಹಾಳಾಗುವಂಥದ್ದು ನಾವು ನೋಡಿದ್ದೇವೆ. ಹಾಗಾಗಬಾರ್ದು ಅಂತೇಳಿ ಅಲ್ಲಿ ಒಬ್ಬ ಕಮಿಷನರ್ಗೆ ಅಪಾಯಿಂಟ್ಮೆಂಟ್ ಮಾಡಿ ಹೊರಗುತ್ತಿಗೆ ಆದಾದ ಮೇಲೆ ಕೆಲವರು ಜನ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿ 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ಏನು ಬಡ್ಡಿ ಬರ್ತದೆ, ಆ ಬಡ್ಡಿ ಹಣದಲ್ಲಿ ಅವೆಲ್ಲ ಸ್ಮಾರಕಗಳು ನಿರ್ವಹಣೆ ಮಾಡುವಂಥ ಕೆಲಸನೂ ನಡೀತಾ ಇದೆ. ಈಗಾಗಲೇ ತಾವು ಕೋಟೆ ಬಗ್ಗೆ ಹೇಳಿದಿರಿ. ಕೋಟೆಯಲ್ಲಿ ನಾವು ಇವತ್ತು ಲೈಟ್ ಮತ್ತು ಲೇಸರ್ ಶೋ ಮೂಲಕ ಆ ಒಂದು ಏನು ಈಗಾಗಲೇ ಅದನ್ನು ನಾನೇ ಉದ್ಘಾಟನೆ ಮಾಡಿದ್ದೇನೆ, ನಡೀತಾ ಇದೆ. ಮತ್ತು ಬಸವನ ಉದ್ಯಾನವನದ ಸುತ್ತ
ತಡೆಗೋಡೆ ನಿರ್ಮಾಣ ಮಾಡುವಂಥದ್ದು ಆಗಿದೆ. ಕೆಲವೊಂದು ತಾಂತ್ರಿಕ ದೋಷದಿಂದ ಕೆಲವೊಂದು ದಿವಸಗಳವರೆಗೆ ಸ್ಥಗಿತಗೊಂಡಿತ್ತು. ಅದನ್ನು ಜಿಲ್ಲಾಧಿಕಾರಿಗಳಿಗೆ ಹೇಳಿ ಅದು ಸರಿಪಡಿಸಬೇಕು ಅನ್ನುವಂಥ ಸೂಚನೆಯನ್ನು ನಾನು ಕೊಟ್ಟಿದ್ದೇನೆ. ಮತ್ತು ಈ ವರ್ಷ ಏನು ಪ್ರಾಧಿಕಾರಕ್ಕೆ ಅನುಭವ ಮಂಟಪಕ್ಕೆ ಅನುದಾನ ಬಿಡುಗಡೆ ಆಗಿದೆ. ಪ್ರಾಧಿಕಾರಕ್ಕೆ ಆಯವ್ಯಯದಲ್ಲಿ ಬರೀ 50 ಲಕ್ಷ ರೂಪಾಯಿ ಇವತ್ತು ಅನುದಾನ ಮೀಸಲಿಕ್ಕಿದೆ ಅಂತ ಹೇಳ್ತಾ ಇದ್ದೀರಿ. ಆ ಅನುದಾನ ಜಾಸ್ತಿ ಮಾಡಬೇಕು ಅಂತ ನಾನು ಕೇಳಿದ್ದೇನೆ. ಬಸ್ ಕಲ್ಯಾಣ ಅಭಿವೃದ್ಧಿಗೆ ಅನುದಾನದ ಕೊರತೆ ಇಲ್ಲ. ಇವತ್ತು ಅದನ್ನು ತಾವು ವಿಧಾನ ಪರಿಷತ್ ಸದಸ್ಯರಿದ್ದೀರಿ, ಕಳಕಳಿ ಹೊಂದುವಂಥವರಿದ್ದೀರಿ. ಅಲ್ಲಿ ಇವತ್ತು ಮೇಲ್ವಿಚಾರಣೆ ಮಾಡಿ ಇನ್ನೂ ಪರಿಣಾಮಕಾರಿಯಾಗಿ ಉತ್ತಮ ರೀತಿಯಲ್ಲಿ ಬಸ್ ಕಲ್ಯಾಣ ಅಭಿವೃದ್ಧಿ ಮಾಡಲಿಕ್ಕೆ ಸಹಕಾರ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ನೂತನ ಅನುಭವ ಮಂಟಪ ಪರಸ್ಕಟ್ಟೆ ಬಗ್ಗೆ ಇರೋ ವಾದ ಇಲ್ಲ, ತಮಗೆ ಅಭಿನಂದನೆ ಮಾಡ್ತೀನಿ. ಬಟ್ ಪರಸ್ಕಟ್ಟೆ ಕೆಲಸನೂ ಇನ್ನೂ ಆಗ್ತಾ ಇಲ್ಲ, ಏನಾಗಿದೆ ಸರಿಯಾಗಿಲ್ಲ. ಬಟ್ ಅರುವಿನ ಮನೆಯ ಸ್ಥಿತಿ ಏನಿದೆ, ಆ ತಿಪ್ಪರಾದ ಕೆರೆ ಸ್ಥಿತಿ ಏನಿದೆ, ಅಲ್ಲಿ ಬೋಟಿಂಗ್ ಆಗಬೇಕು, ಸ್ಮಾರಕಗಳಾಗಬೇಕು, ಬಸವೇಶ್ವರ ಸ್ಟ್ಯಾಚ್ಯೂ ಆಗಬೇಕಲ್ಲ ಕೆರೆಯಲ್ಲಿ, ಅದು ಆಗ್ತಾ ಇಲ್ಲ. ಪಕ್ಕಕ್ಕೆ ನಾರಾಯಣಪುರ ಶಿವಮಂದಿರ, ಐತಿಹಾಸಿಕ ಶಿವಮಂದಿರ ಇದೆ, ಶಿವಪುರ ಮಂದಿರ ಇದೆ, ಅದ್ರ ಬಗ್ಗೆ ಏನು ಚರ್ಚೆನೂ ಇಲ್ಲ. ಮತ್ತು ಸಾಮಾನ್ಯ ನಿರ್ವಹಣೆ ಅಲ್ಲಿ ಇಷ್ಟ ಡಸ್ಟ್ ಇದೆ. ಯಾರೇ ಇದು ಅಂತಾರಾಷ್ಟ್ರೀಯ ಮಹಾತ್ಮ ಬಸವೇಶ್ವರ ಕರ್ಮಭೂಮಿ ಅಂತ ಅಲ್ಲಿ ಬಂದರೆ ಏನಿದೆ, ಅಲ್ಲಿ ಕಾಲಲ್ಲಿ ಹಂದಿಗಳು ಮತ್ತು ನೂಗಲಿ ಡಸ್ಟ್ಗಳು, ಅಲ್ಲಿ ಯಾವುದೇ ಆ ತಕ್ಕಕ್ಕೆ ಬಸವ ಕಲ್ಯಾಣ ತಕ್ಕದ್ದು ಅಲ್ಲಿ ವ್ಯವಸ್ಥೆ ಇಲ್ಲ. ತಮಗೆ ಗೊತ್ತಿದೆ. ಬಟ್ ಇದಕ್ಕೆ ಭಾಳ ಕಾಳಜಿ ವಹಿಸಿ 50 ಲಕ್ಷ ಅನುದಾನ ಏನು ಸರ್ ಇದು? ಬಸವ ಕಲ್ಯಾಣಕ್ಕೆ 50 ಲಕ್ಷ ಅನುದಾನ ಸಾಕಾಯ್ತದ? 30 ಅಲ್ಲಿ ಸ್ಮಾರಕಗಳವ, ಈಗ 20 ಉಳಿದವ. ಒಂದು ಸ್ಮಾರಕದಲ್ಲಿ ಲೈಟ್ ಇಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ. ಅಲ್ಲಿ ನೋಡ್ಲಿಕ್ಕೆ ಹೋದ್ರೆ ಅಲ್ಲಿ ಏನದು ಭಾಳ ವಿಚಿತ್ರ ಪರಿಸ್ಥಿತಿ ಇದೆ ಸರ್. ತಮಗೆ ಗೊತ್ತಿದೆ. ತಾವು ಮನಸ್ಸು ಮಾಡಿ ಇದಕ್ಕೆ ಅನುದಾನ ಹೆಚ್ಚು ಮಾಡಬೇಕು. ಮಿನಿಮಮ್ 5 crores ಓನ್ಲಿ ಫಾರ್ ಮೇಂಟೆನೆನ್ಸ್, ನಿರ್ವಹಣೆ. ಹೊಸದು ಮಾಡ್ಲಿಕ್ಕೆ ಬೇರೆ ಕೋಟೆ ನಿರ್ಮಾಣ ಆಗಲಿ ಮತ್ತೇನಾರಾಗಲಿ ಮಿನಿಮಮ್ 5 crores rupees ತಾವು ಕೊಡಬೇಕು. ಮತ್ತು ಅಲ್ಲಿ ಶಿವಸೃಷ್ಟಿ ಆಗ್ತಾ ಇದೆ. ಆ ಶಿವಸೃಷ್ಟಿಗೆ 10 ಕೋಟಿ ರೂಪಾಯಿ ಹಿಂದೆ ಗೌರ್ಮೆಂಟ್ ಕೊಟ್ಟಿದ್ದು, ಅದು ವಾಪಸ್ ಹೋಯಿತು. ಅದನ್ನು ಪೂರ್ಣ ಮಾಡ್ಲಾಕ ಅದು ಸಹಾಯ ಮಾಡಬೇಕು, ದುಡ್ಡು ಕೊಡಬೇಕಂತ ವಿನಂತಿ ಮಾಡ್ತಾ ಇದ್ದೀವಿ. ಶಿವಸೃಷ್ಟಿಗೆ ಯಾವುದೇ ದುಡ್ಡು ಬಿಡುಗಡೆ ಆಗಿಲ್ಲ. ನಿಮಗೆ ತಪ್ಪು ಕಲ್ಪನೆ ಇದೆ. ಯಾವುದೂ ದುಡ್ಡು ಹೊಸ ಸರ್ಕಾರ ಬಂದ ಮೇಲೆ ವಾಪಸ್ಸೂ ಆಗಿಲ್ಲ, ಬಿಡುಗಡೆನೇ ಆಗಿಲ್ಲ ಅಂದಮೇಲೆ ವಾಪಸ್ ಹೋಗೋ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಪರಶುಕಟ್ಟೆ ಮಾಡಲಿಕ್ಕೆ ಮೊನ್ನೆ ಸಚಿವ ಸಂಪುಟದಲ್ಲಿ 20 ಕೋಟಿ ರೂಪಾಯಿ ಮಂಜೂರಾತಿ ಆಗಿದೆ. ಅದಕ್ಕೆ ವಿನ್ಯಾಸ ತಯಾರು ಮಾಡಿ ವಿಸ್ತೃತವಾದಂಥ ಒಂದು ಯೋಜನಾ ವರದಿ ತಜ್ಞರೆಲ್ಲ ಕೂಡಿ ತಯಾರು ಮಾಡ್ತಾ ಇದ್ದಾರೆ. ಮತ್ತು ಇವತ್ತು ಗೋರು ಚನ್ನಬಸಪ್ಪನವರ ಅಧ್ಯಕ್ಷತೆಯಲ್ಲಿ ಒಂದು ತಜ್ಞರ ಸಮಿತಿ ಇದೆ. ಕಾಲಕಾಲಕ್ಕೆ ಅವರು ಕೂತ್ಕೊಂಡು ಬಸವತತ್ವದ ಆಧಾರದ ಮೇಲೆ ಯಾವ ರೀತಿಯಲ್ಲಿ ಸ್ಮಾರಕಗಳನ್ನು ಅಭಿವೃದ್ಧಿಪಡಿಸಬೇಕು ಅನ್ನೋಂಥದ್ರ ಬಗ್ಗೆ ಸಲಹೆ ಸೂಚನೆಗಳು ಅವರು ಕೊಡ್ತಾ ಇರ್ತಾರೆ. ಅವ್ರು ಕೊಟ್ಟಂಥ ಸಲಹೆಗಳನ್ನು ಅನುಷ್ಠಾನ ಮಾಡುವಂಥ ಕೆಲಸ ಇವತ್ತು ಜಿಲ್ಲಾಡಳಿತ ಮಾಡ್ತಾ ಇದೆ. ನಾನು ಉಸ್ತುವಾರಿ ಮಂತ್ರಿಯಾಗಿಯೂ ಬಸವ ಕಲ್ಯಾಣಕ್ಕೆ ಬರ್ತೀನಿ. ನೀವು ಕೂಡಿ ಪ್ರಗತಿ ಪರಿಶೀಲನೆ ಮಾಡೋಣ. ರಸ್ತೆ ಹೇಳಿದಿರಿ, ಗುಂಡಿಗಳು ಹೇಳಿದಿರಿ, ಮತ್ತೊಂದು ಹೇಳಿದಿರಿ. ಸ್ಥಳೀಯರು ತಾವೆಲ್ಲ ಸೇರಿ ಬರೀ ಯಾರೋ ಮಾಡ್ತಾರೆ ಅಂತೇಳಿ ನಾವು ಬರೀ ಅನುದಾನ ಬಿಡುಗಡೆ ಮಾಡಿದ್ರೆ ಆಗೋದಿಲ್ಲ. 325 ಕೋಟಿ ಖರ್ಚು ಮಾಡಿದರೆ 75 ಕೋಟಿ ರೂಪಾಯಿ ಇನ್ನೂ ಬಿಲ್ ಈಗ ಬಿಡುಗಡೆ ಆಗ್ತಾ ಇದೆ. 400 ಕೋಟಿ ಇದೇನು ಸಣ್ಣ ಅನುದಾನ ಅಲ್ಲ. ಇಷ್ಟು ಅನುದಾನ ಯಾವ ತಾಲೂಕಿಗೂ ಬಂದಿಲ್ಲ. ಅದಕ್ಕೆ ಬಾಕಿ ಅನುದಾನನೂ ಕಾಲಕ್ಕೆ ಬರ್ತದೆ. ತಾವು ಸ್ಥಳೀಯವಾಗಿ ಕೂತ್ಕೊಂಡು ಎಲ್ಲರ ಜೊತೆಯಲ್ಲಿ ಚರ್ಚೆ ಮಾಡಿ ಸುಧಾರಣೆ ಮಾಡುವಂಥ ರೀತಿಯಲ್ಲಿ ನಾವೆಲ್ಲ ಇವತ್ತು ಕ್ರಮ ಜರುಗಿಸೋಣ. ಮತ್ತು ಮುಂಬರುವಂಥ ದಿನಮಾನಗಳಲ್ಲಿ ಒಂದು ಎಲ್ಲರನ್ನೂ ಸೇರಿಸಿಕೊಂಡು ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋಣ. ಸೊ ಬೇರೆ ತಾಲೂಕಾಗ ಬೇರೆ, ಬಸವ ಕಲ್ಯಾಣ ಬೇರೆ. ಇದು ಅನ್ನ ಬಸವಣ್ಣನ ಕರ್ಮಭೂಮಿ, ಕ್ರಾಂತಿ ಭೂಮಿ. ಸೊ ಅಲ್ಲಿ ಮಿನಿಮಮ್ ಆ ಭೂಮಿ ತಕ್ಕಂಥ ವ್ಯವಸ್ಥೆ ಆಗಬೇಕು. ಇಷ್ಟೇ ನಮ್ಮದು ವಿನಂತಿ. ಅಂದರೆ ಏನು ಉಪಯೋಗ ಸರ್ ಹೇಳಿ? ನೀವು ಇಷ್ಟು ದುಡ್ಡು ಕೊಡ್ತಾ ಇದ್ದೀರಿ, ಅನುಭವ ಮಂಟಪ ಆಗ್ತಾ ಇದೆ, ಒಳ್ಳೆಯದೇ. ಅದಕ್ಕೆ ನಾವು ಕ್ವಶನ್ ಮಾಡ್ತಾ ಇಲ್ಲ. ಬೇರೆದೇನು? ಸ್ವಚ್ಛತೆ ಏನು? ಕುಡಿಯೋ ನೀರು ಏನು? ಟಾಯ್ಲೆಟ್ಸ್ ಏನು? ಏನೂ ಇಲ್ಲ ಅಲ್ಲಿ. ಇದಕ್ಕೆ ಏನಾರೇ ಮಾಡಬೇಕಲ್ಲ ಸರ್, ಇದಕ್ಕೆ ಏನಾರೇ ಮಾಡಬೇಕಲ್ಲ. ಮುಲೇಜಿಯವರೇ, ತಮಗೂ ಗೊತ್ತಿದೆ 742 ಕೋಟಿ. ಕೇಳಿ, ಆಯ್ತು, ಒಂದೊಂದು ನಿಮಿಷ ಕೇಳಿ. ಇದು ದೂರದರ್ಶಿತ್ವ ಇಟ್ಕೊಂಡು ಮುಂದೆ ಯಾವುದೇ ರೀತಿಯ ಹೊರೇನೂ ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ಶರಣಗ್ರಾಮ ನಿರ್ಮಾಣ ಮಾಡುವಂಥದ್ದು, ಅಲ್ಲಿ ಇಷ್ಟಲಿಂಗ ಪೂಜೆ ವೈಜ್ಞಾನಿಕ ದೃಷ್ಟಿಯಿಂದ ಇವತ್ತದನ್ನು ಮಾಡಿ ಯುವಕರಿಗೆ ತರಬೇತಿ ಕೊಡುವಂಥದ್ದು, ಅಲ್ಲಿ ಕೌಶಲ್ಯ ತರಬೇತಿ ಕೊಡುವಂಥದ್ದು, ಶರಣರ ಕಾಯಕ ಏನಿತ್ತು ಆ ಕಾಯಕ ತತ್ವ ಪ್ರತಿಯೊಬ್ಬರು ಪಾಲಿಸಬೇಕು ಅನ್ನುವಂಥ ರೀತಿಯಲ್ಲಿ ಇವತ್ತೊಂದು ಯೋಜನೆಯನ್ನು ರೂಪಿಸುವಂಥದ್ದು,
ಇವತ್ತು ಸುಮಾರು ಜನ ಈ ವಿಷಯದ ಬಗ್ಗೆ ತಜ್ಞರೆಲ್ಲರೂ ಕೂಡಿ ಹಗಲಿರುಳು ಶ್ರಮ ಮಾಡ್ತಾ ಇದ್ದಾರೆ. ಇಂಥದಕ್ಕೆ ನೀವು ಪ್ರೋತ್ಸಾಹ ಕೊಡಬೇಕಾಗತ್ತೆ. ಯಾವುದೋ ಒಂದು ರಸ್ತೆಯಲ್ಲಿ ಗುಂಡಿ ಮುಚ್ಚಿಲ್ಲ ಅಥವಾ ಸ್ಥಳೀಯ ಸಂಸ್ಥೆ ಆ ಶೌಚಾಲಯ ಸ್ವಚ್ಛ ಇಕ್ಕಿಲ್ಲ ಅನ್ನುವಂಥ ವಿಷಯಗಳನ್ನು ತಂದು ಇವತ್ತು ಬಸವ ಕಲ್ಯಾಣದ ಏನು ಅಭಿವೃದ್ಧಿ ಆಗ್ತಾ ಇದೆ, ಅಲ್ಲಿ ಏನೋ ನಡೀತಾ ಇದೆ ಅನ್ನುವಂಥ ರೀತಿಯಲ್ಲಿ ಬಿಂಬಿಸುವಂಥದ್ದು ಸರಿಯಲ್ಲ. ಇವತ್ತು ಅದನ್ನು ಯಾವುದು ಎಲ್ಲಿ ಲೋಪದೋಷಗಳಿದೆ ಸರಿಪಡಿಸುವಂಥ ಕೆಲಸ ನಾವು ನೀವು ಕೂಡಿ ಮಾಡೋಣ. ಅದಕ್ಕೆ ಮುಂಬರುವಂಥ ದಿನಮಾನಗಳಲ್ಲಿ ಈಗಾಗಲೇ ಹೇಳಿದ್ದಾರೆ, ನಮ್ಮ ಸರ್ಕಾರ ಬಸವ ಕಲ್ಯಾಣ ಅಭಿವೃದ್ಧಿಗೆ ಯಾವುದೇ ರೀತಿಯ ಹಣದ ಕೊರತೆನೂ ಇಲ್ಲ, ಇಚ್ಛಾಶಕ್ತಿನೂ ಇದೆ. ಅದನ್ನು ಒಂದು ಉತ್ತಮ ರೀತಿಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಮೊದಲನೇ ಸಂಸತ್ತು ಅಂತ ಹೇಳ್ತೀವಿ. ಅನುಭವ ಮಂಟಪ 12ನೇ ಶತಮಾನದಲ್ಲಿ ಮಾಡಿದಂಥದ್ದು. ಆ ಮೊದಲನೇ ಸಂಸತ್ತು ಏನಿದೆ ಅದನ್ನು ಒಂದು ಆದರ್ಶ ರೀತಿಯಲ್ಲಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಧಾರ್ಮಿಕ ಆಧ್ಯಾತ್ಮಿಕ ಕೇಂದ್ರ ಆಗಬೇಕು ಅನ್ನುವಂಥ ಒಂದು ಪರಿಕಲ್ಪನೆ ಇಟ್ಕೊಂಡು ಮಾಡಿದಂಥದ್ದು. ಅದನ್ನು ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತೇನೆ. ಸರ್, ತಾವು ಬಸವಣ್ಣವರೀಗ ಸಾಂಸ್ಕೃತಿಕ ನಾಯಕ ಮಾಡಿರಿ, ಅಲ್ಲಿ ಒಂದು ಸಾಂಸ್ಕೃತಿಕ ಭವನ ಆಗಬೇಕು. ನಾ ಸಾನಹಳ್ಳಿಗೆ ಹೋಗಿದ್ದೆ, ಸಾಂಸ್ಕೃತಿಕ ಭವನ ಇದೆ, ಆ ಸಾಂಸ್ಕೃತಿಕ ಭವನ ಮಾಡಬೇಕು. ಎಷ್ಟು 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಭಾಭವನ ನಮ್ಮೆಲ್ಲರ ನಾಯಕರಾದಂಥ ಮಾನ್ಯ ಸಿದ್ದರಾಮಯ್ಯಜಿಯವರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಉಸ್ತುವಾರಿ ಇದ್ದೆ, ಅದನ್ನು ಉದ್ಘಾಟನೆ ಮಾಡಿದ್ದೇವೆ. 5,000 ಆಸನಗಳಿದ್ದಾವೆ. ಇವತ್ತು ಅದನ್ನು ಇನ್ನೂ ಪೂರ್ಣ ಪ್ರಮಾಣದಲ್ಲಿ ನಾವು ಉಪಯೋಗ ಮಾಡಿಕೊಳ್ಬೇಕಾಗ್ತದೆ. ಅದೆಲ್ಲವನ್ನು ಮಾಡಿಕೊಂಡು ಅವಶ್ಯಕತೆ ಇದ್ದರೆ ಇನ್ನೊಂದು ಸಾಂಸ್ಕೃತಿಕ ಭವನ ಮಾಡಲಿಕ್ಕೆ ಪ್ರಸ್ತಾವನೆ ಕೊಡೋಣ.